ಹಾಯ್ ಬನ್ನಿ, ಇವತ್ತು ನಾನು ನನ್ನ ವೈಫ್ಗೋಸ್ಕರ ವ್ಯಾಲೆಂಟೈನ್ ಗಿಫ್ಟ್ ಒಂದು ಸ್ಪೆಷಲ್ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ. ಏನು ಎಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಸೊ ಅವ್ರು ಹೊರಗಡೆ ಹೋಗಿದ್ದಾರೆ, ಅಲ್ಲಿವರೆಗೂ ನಾವು ರೆಡಿ ಮಾಡ್ಕೊಂಡು ಸೆಟಪ್ಪು. ಸೊ ಅವ್ರನ್ನ ಕರೆಯೋಣ. ಸೊ ಗೊತ್ತಾಗುತ್ತೆ ಅವಾಗ ಹೇಗೆ ಏನು ಇನ್ನೊಂದು ಚಿಕ್ಕ ಸರ್ಪ್ರೈಸ್ ಅವ್ರಿಗೆ ಹೇಗೆ ಅನಿಸುತ್ತೆ ಅಂತ ನೋಡೋಣ ಬನ್ನಿ. ಮೇ ಬಿ ಅವ್ರಿಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇಲ್ಲಿ ಚೆಕ್ ಯಾವ ಥರ ಅನಿಸುತ್ತೆ ಅಂತ. ಸೊ ಇಲ್ಲಿ ಬಂದು ಸೆಟಪ್ ಮಾಡ್ಕೊತಿದ್ದಾರೆ ಎಲ್ಲನೂ. ಬನ್ನಿ, ನೆಕ್ಸ್ಟ್ ಅವರೇನೇ ಏನಂತಾರೆ, ಫುಲ್ ವಿಡಿಯೋ ಫುಲ್ ಅವರೇ ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಸ್ಲೋ ಕಮ್ ನೋ ಸಿಂಪ್ಲಿ. ಏನಿದು? ಜಸ್ಟ್ ಇದು ನಿಮಗೋಸ್ಕರ ಒಂದು ವ್ಯಾಲೆಂಟೈನ್ ಸರ್ಪ್ರೈಸ್. ಹೇಗಿದೆ? ಚೆನ್ನಾಗಿದೆ. Pedicure, manicure, all the things, like around 6 or 7 services they will provide. Not much only. Come. So, happy? Hold the camera and do the video now. Okay, turn my side. So actually she don't know. Okay. ಹೇಗಿದೆ ಸರ್? ಚಿಕ್ಕ ಸರ್ಪ್ರೈಸ್. ಥ್ಯಾಂಕ್ ಯು ಸೋ ಮಚ್ ಸುದಿ. ಥ್ಯಾಂಕ್ ಯು ಸುದಿ. ಇವ್ರು ಭಯ ಪಟ್ಬಿಟ್ಟಿದ್ದಾರೆ ನೋಡಿ ಸರ್. ಯಾರು ಬಂದ್ರೆ ಮನೆಗೆ ಭಯ ಪಟ್ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ವ್ಯಾಲೆಂಟೈನ್ಸ್ ಗಿಫ್ಟ್ ಅಂತೆ, ನೋಡೋಣ ಹೇಗಿದೆ ಅಂತ. ಥ್ಯಾಂಕ್ ಯು. ಅದೇ ಸ್ಟೈಲ್ ಬಿಡಿ. ಚಲೋ हम लोग टी बनाएंगे. ಸೊ ಐ ಆಮ್ ಹ್ಯಾಪಿ ಟುಡೇ. ಯಾಕಂದರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ. ವ್ಯಾಲೆಂಟೈನ್ಸ್ ಡೇ ನಮ್ಮ ಹಸ್ಬೆಂಡ್ ನಮಗೆ ಈ ಥರ ಗಿಫ್ಟು ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನು ಊಹೆನೂ ಮಾಡಿರಲಿಲ್ಲ. ನನಗೆ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ನಿಮ್ಮ ಮುಂದೆ ಅಂತ ಗೊತ್ತೇ ಆಗ್ತಿಲ್ಲ. ಈ ಥರ ಮಾಡಿಸಿದ್ರು ಫಸ್ಟ್ ಟೈಮು. How you are feeling sir? ಹ್ಯಾಪಿ ಗುಡ್ ಫೀಲ್. ಫಸ್ಟ್ ಟೈಮ್ ಅಂತೂ ಸುದ್ದಿ ಮನೆಗೆ ಕರ್ಸ್ಕೊಂಡೆ ಸುದ್ದಿ. ಥ್ಯಾಂಕ್ ಯು ಸೋ ಮಚ್. ಲೈಫಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದು ನಾನು. ಥ್ಯಾಂಕ್ ಯು, ಲವ್ ಯು. ಥ್ಯಾಂಕ್ ಯು, ಲವ್ ಯು. ಸೊ ನಾನು ನನ್ನ ಲೈಫಲ್ಲಿ ಯಾವತ್ತೂ ಮಾಡಿಸಿಲ್ಲ ವ್ಯಾಕ್ಸು ಮತ್ತು ಲೆಗ್ ವ್ಯಾಕ್ಸು, ಹ್ಯಾಂಡ್ ವ್ಯಾಕ್ಸು ಮತ್ತು ಪೆಡಿಕ್ಯೂರ್ ಮೆಡಿಕ್ಯೂರ್ ಯಾವತ್ತೂ ನನ್ನ ಲೈಫಲ್ಲೇ ನಾನು ಮಾಡಿಸಿಲ್ಲ. ಇದೇ ಫಸ್ಟ್ ಟೈಮು. ನನಗೆ ನಮ್ಮ ಹಸ್ಬೆಂಡು ತುಂಬ ವರ್ಷದಿಂದ ಹೇಳ್ತಾರೆ, ನೀನು ಪೆಡಿಕ್ಯೂರ್ ಮಾಡಿಸ್ಕೋ, ಕಾಲು ನೋಡಿ ಯಾವ ಥರ ಆಗಿದೆ ಅಂತ. ಬಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಇವ್ರನ್ನ ಸರ್ಪ್ರೈಸ್ ಕೊಟ್ಟರು ಅಂತ ಇಂಟ್ರೆಸ್ಟ್ ಆಯಿತು. ಬಟ್ ನೋಡಿ, ಬಟ್ ಸಖತ್ತಾಗಿ ಮಾಡಿದರು ಇವರು. ನನಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಪಾಸಿಟಿವ್ ಆಗಿ ಥಿಂಗ್ಸ್ ಎಲ್ಲ ಮಾತಾಡ್ತಾರೆ. ಬಟ್ ಚೆನ್ನಾಗಿ ಕ್ಲೀನಾಗಿ ಮಾಡಿಕೊಟ್ರು. ಇನ್ನೊಂದು ಏನಪ್ಪ ಅಂದರೆ, ಸೊ ಎಲ್ಲರೂ ನಾವು ಫಸ್ಟ್ ಟೈಮ್ ಮಾಡಿಸ್ತಾ ಇದ್ದೀರಾ, ಹೇಗಿದೆ ಎಕ್ಸ್ಪೀರಿಯನ್ಸ್? ನೈಸ್. ಇದೆಲ್ಲ ಸ್ಟ್ರಾಬೆರಿಗೋಸ್ಕರ. ಚೆಕಿಂಗ್ ಇನ್ ಮಿರರಾ? ಸಿಟ್. ಯಾವುದು ದೆವ್ವ ಬಂದಿದೆ ಆಗ್ಲತ್ತೆ ಗುರು. ಬೇಟ ಸ್ಟ್ರಾಬೆರಿ. Don't see this side. Beta. No. Booth ke. ಸೊ ನನಗೆ ಏನಪ್ಪ ಪ್ರೌಡ್ ಫೀಲ್ ಆಗುತ್ತಂದ್ರೆ ನನ್ನ ಮೇಲೆ, ನಮ್ಮ ಹಸ್ಬೆಂಡ್ ಮೇಲೆ. ಅಂದರೆ ಎಲ್ಲರೂ ಸಲೂನ್ ಹೋಗಿ ಇಲ್ಲಾಂದರೆ ಪಾರ್ಲರ್ ಹೋಗಿ ಮಾಡಿಸ್ತಾರೆ ಅಲ್ವಾ. ಸೊ ನನಗೆ ಮನೆಗೆ ಕರೆಸ್ಬಿಟ್ಟು ನನಗೂ ಈ ಥರ ಪೆಡಿಕ್ಯೂರ್, ಮೆನಿಕ್ಯೂರ್, ಫೇಶಿಯಲು, ವ್ಯಾಕ್ಸಿಂಗು, ಹ್ಯಾಂಡ್ ವ್ಯಾಕ್ಸಿಂಗು ಮತ್ತು ಫುಟ್ ಮಸಾಜ್ ಎಲ್ಲ ಮಾಡಿಸ್ತಾರೆ. ನನಗೆ ತುಂಬ ನಮ್ಮ ಹಸ್ಬೆಂಡ್ ಮೇಲೆ ಪ್ರೌಡ್ ಫೀಲ್ ಆಯಿತು. ಐ ಆಮ್ ಸೋ ಲಕ್ಕಿ. ದೆನ್ ಇವಾಗ ಫೇಶಿಯಲ್ ಮಾಡಿಸ್ತಾವ್ರೆ, ಇವಾಗ ಮೆನಿಕ್ಯೂರ್ ಮಾಡ್ತಾರಂತೆ. ಸೊ ಫೇಶಿಯಲ್ ಮುಗೀತು, ಇವಾಗ ಮೆನಿಕ್ಯೂರ್ ಮಾಡ್ತಾರೆ. ಅವರೇ ಹೇಳ್ತಾಯಿದ್ರು, ನಿಮ್ಮ ಮೆನಿಕ್ಯೂರ್ ನೇಲ್ಸ್ ಎಲ್ಲ ಕ್ಲೀನಾಗಿದೆ. ನೋಡಿ ಗಾಯ್ಸ್, ಇವಾಗ ನನ್ನ ಪೆಡಿಕ್ಯೂರು ಮೆನಿಕ್ಯೂರ್ ಎಲ್ಲನೂ ಮುಗೀತು. ಸೊ ಇವಾಗ ಫೇಶಿಯಲ್ ಇದೆ. ಬನ್ನಿ ಫೇಶಿಯಲ್ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ. ಐ ಆಮ್ ಸೋ ಹ್ಯಾಪಿ. ಎಷ್ಟು ಖುಷಿ ಆಯ್ತು ಗೊತ್ತಾ. ಲೈಫಲ್ಲಿ ಫಸ್ಟ್ ಟೈಮ್ ಮಾಡಿಸಿದ್ರು ನಮ್ಮ ಹಸ್ಬೆಂಡು. ನಾನು ಲೈಫಲ್ಲಿ ನಾನೇ ಮಾಡಿಸಿದ್ದಿಲ್ಲ, ಅವರೇ ಫೋರ್ಸ್ ಮಾಡಿದ್ರು. ಸೊ ಅದಕ್ಕೆ ಹ್ಯಾಪಿ. ಎಲ್ಲೋ ತುಂಬ ಹ್ಯಾಪಿ ಗೊತ್ತಾ. ಎಷ್ಟು ಮನೆಗೆ ಕರ್ಸ್ಕೊಂಡು ಮಾಡಿಸಿದ್ರು ಏನು ನಾವು ಗೊತ್ತಾ. ಅಲ್ಲ ಬೇಟ, ಮೈ ಡಾಟರ್ ಇಸ್ ಟಾಕಿಂಗ್. ಐ ಲವ್ ಯು ಮಮ್ಮ.
ಬನ್ನಿ ಇವಾಗ ಫೇಶಿಯಲ್ ಮಾಡಿಸ್ತಾರೆ. ನನಗೆ 3 ಟೈಪ್ಸ್ ಫೇಶಿಯಲ್ ಇತ್ತು. 3 ಟೈಪ್ ಫೇಶಿಯಲ್ ಮಾಡಿಸಿದ್ರು, ಬಟ್ ಯಾವುದಂತ ನನಗೇನೆ ಗೊತ್ತಿಲ್ಲ. ಸೊ ನಮ್ಮ ಹಸ್ಬೆಂಡ್ ಬುಕ್ಕಿಂಗ್ ಮಾಡಿಸಿದ್ರಲ್ವಾ, ಸೊ ಬಟ್ ಇವಾಗ ಪ್ಯಾಕ್ ಹಾಕಿದ್ದಾರೆ, ಲಾಸ್ಟ್ ಪ್ಯಾಕ್ ಇವಾಗ. ಸೊ ನಾನು ಲಾಸ್ಟಿಗೆ ನಾವೇ ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟು ಫುಟ್ ಮಸಾಜ್ ಮಾಡ್ಸೋಕ್ಕೆ ಹೇಳಿದರು. ಸೊ ನನಗೆ ನಂದು ಸಿಕ್ಸ್ ಸೆಕ್ಷನ್ ಅಲ್ವಾ, ತುಂಬ ಕಾಲು ಪೇನ್ ಇರುತ್ತೆ ಕೆಳಗಡೆ ಫುಟ್ಟಲ್ಲಿ. ಸೊ ನಮ್ಮ ಹಸ್ಬೆಂಡು ಅವ್ರಿಗೆ ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟು, ಅಂದರೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಬಿಟ್ಟು ಫುಟ್ ಮಸಾಜ್ ಮಾಡೋಕ್ಕೆ ಹೇಳಿಸಿದ್ರು. ಚೆನ್ನಾಗಿ ಮಾಡಿದರು. ಇದೊಂದು ಬಾಕಿ ಇತ್ತು, ಫುಟ್ ಮಸಾಜ್ ಮಾಡಿಸ್ಕೊಂಡು ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಮಾಡಿಸ್ತಾ ಇದ್ದೆ. ಮುಟ್ಟಿ ಕಾಣಿಸ್ತಾ ಇದೆ ಇವತ್ತು. ಫೇಶಿಯಲ್ ಮಾಡಿಸ್ಕೊಂಡು ಫೋಟೋ ಕ್ಲೋಸ್ ಅಪ್ ಅಲ್ಲಿ ತಗೊಂಡಂತನ ವಿಡಿಯೋ. ಸೊ ನನಗೆ ಎಷ್ಟು ರಿಲೀಫ್ ಆಯಿತು ಗೊತ್ತಾ, ಎಷ್ಟು ಸಖತ್ ರಿಲೀಫ್ ಆಗುತ್ತಂದರೆ. ಅದು ಹೆಂಗಾಯ್ತು? ಯಾಕಂದರೆ ಬಾಡಿ ರಿಲೀಫ್ ಆಗಿದೆ. ಓ ಥ್ಯಾಂಕ್ ಯು. ಆದರೂ ನಾನು ನಿಮ್ಗೆ ಬೈತಿರಲಿಲ್ಲ. ಅದು ಬಿಡಮ್ಮ, ನನಗೂ ಬಯಸ್ಕೊಂಡು ರೆಡಿ ಆಗಿದೆ. ಬೈತಿನಿಸಿದಿ, ನನಗೂ ರೆಡಿ ಆಗಿಬಿಟ್ಟಿದೆ. ಹಾಂ ಪರವಾಗಿಲ್ಲ, ಬೈದು ಬಿಟ್ಟಿರೋಕ್ಕಾಗಲ್ಲ ಅಲ್ಲ ಮ್ಯಾಮ್. ನೀರೇ ಮಾಡಿ ಬೈಯೋದೇ. ಥ್ಯಾಂಕ್ ಯು, ಬೈತಾ ಇರು, ಪರವಾಗಿಲ್ಲ. ಸೊ ನಂಗೆ ಇವಾಗ ಎಲ್ಲ ಮುಗೀತು. ಫೈನಲ್ ಇವಾಗ ನೇಲ್ ಪಾಲಿಶ್ ತವ್ರೆ. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಮ್ಯಾಮ್, ಬಾಯ್, ಟೇಕ್ ಕೇರ್. ಏಕಾಗಿ ಥ್ಯಾಂಕ್ ಯು ಮ್ಯಾಮ್, ಬಾಯ್ ಬಾಯ್. ಸುದಿ ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿ ಅನ್ನಿಸ್ತು. ಬಾಡಿ ಇವಾಗ ರಿಲೀಫ್ ಇದೆ, ಏನೋ ಕೈ ಕಾಲಿನೂ ಪೇನ್ ಇಲ್ಲ. ಇಲ್ಲಾಂದರೆ ಡೈಲಿ ಸ್ಟಾಪ್ ನನಗೆ ಎತ್ಕೊಂಡಿರ್ತೀನಿ, ಎಷ್ಟು ಪೇನ್ ಆಗ್ತಿತ್ತು. ಎಷ್ಟು ಖುಷಿಯಾಗಿತ್ತು, ನಮ್ಮ ಬಾಡಿ ಒಂಥರ ಫ್ರೆಶ್ನೆಸ್ ಆಗ್ತಿದೆ ಗೊತ್ತಾ. ಥ್ಯಾಂಕ್ ಯು ಸೊ ಮಚ್ ಸುದಿ. ನಾನು ಲೈಫಲ್ಲಿ ಯಾವತ್ತೂ ಮಾಡಿಸಿಲ್ಲ ಸುದಿ. ಥ್ಯಾಂಕ್ ಯು ಸೊ ಮಚ್. ನಿಂಗೆ ಖುಷಿ ಆಯಿತಾ? ಇಷ್ಟ ಆಯ್ತಾ ನಿಮಗೆ? ಯಸ್, ಫಸ್ಟ್ ಟೈಮ್ ಅಲ್ವಾ. ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ. ಓಕೆ ಬಾಯ್. ಸೇ ಬಾಯ್ ಬಿಡಿಸಿದಿ. ಬಾಯ್. ಇದು ರೊಟ್ಟಿ ನನ್ನ ರೊಟ್ಟಿ. ಬಾಯ್ ಬಾಯ್.